ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ಸಮಸ್ತ ವೀಕ್ಷಕರುಗಳಿಗೆ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶರಣಾರ್ಥಿ. ಇವತ್ತಿನ ವಿಷಯ ಏನು ಅಂತಂದರೆ ಆರೋಗ್ಯ ಆಯಿತು, ಆರೋಗ್ಯ ಮತ್ತು ಆಧ್ಯಾತ್ಮಿಕ ಅದರ ಮಧ್ಯದಲ್ಲಿ ಸೇತುವಾಗಿರುವಂತಹದ್ದು ಒಂದು ಬ್ರಿಡ್ಜ್ ಇದೆ. ಯಾವುದದು? ಅದೇ ಮನಸ್ಸು. ಬಂಧುಗಳೇ, ಎಷ್ಟೋ ಸತಿ ನಾವು ನೋಡ್ತಾ ಇರ್ತೀವಿ ನಮ್ಮ ಸುತ್ತಮುತ್ತಲುಗಳಲ್ಲಿ ಒಂದು ರೀತಿಯ ವೈಪರೀತ್ಯಗಳನ್ನು ನಾವು ಕಾಣಿಸ್ತಾ ಇರ್ತೀವಿ. ಯಾರೋ ನಮ್ಮ ಜೊತೆ ಓದಿರೋಂತಹ ಒಂದು 10 ಜನ ಹುಡುಗರಿರ್ತಾರೆ, ನಮ್ಮ ಕ್ಲಾಸ್ಮೇಟ್ಸು. ಒಬ್ಬ ಕಾರು ಬಂಗ್ಲೆ ಇಟ್ಕೊಂಡು ತುಂಬ ಸುಖವಾಗಿ ಚೆನ್ನಾಗಿರ್ತಾನೆ. ಇನ್ನೊಬ್ಬ ತೀರಾ ಭಿಕ್ಷೆ ಬಿಡ್ತಾ ಕಾಯಿಲೆಗಳಿಂದ ನರಳ್ತಾ ಇರ್ತಾನೆ. ನಮ್ಮ ಮುಂದೆ ಯಾರೋ ಮನೆ ಇರುತ್ತೆ, ಅವರು ಕಾರ್ಗಳು ತೊಗೋತಾ ಇರ್ತಾರೆ, ಮೇಲೆ ಹೋಗ್ತಾ ಇರ್ತಾರೆ. ನಮ್ಗೆ ಆ ಲೆವೆಲ್ ದಾಟಕ್ಕೆ ಆಗ್ತಿರೋದಿಲ್ಲ. ಅವ್ರ ಮಕ್ಕಳುಗಳು ತುಂಬ ಉನ್ನತ ಲೆವೆಲ್ಗಳಿಗೆ ಹೋಗ್ತಾ ಇರ್ತಾರೆ, ನಮ್ಮ ಮಕ್ಕಳು ಓದ್ತಾನೆ ಇರೋದಿಲ್ಲ. ಈ ಥರಂತಹ ವೈಚಿತ್ರ್ಯಗಳನ್ನು ನಾವು ಪ್ರತಿ ದಿವಸ ನೋಡ್ತಾ ಇರ್ತೀವಿ ಬಂಧುಗಳೇ. ಮೊನ್ನೆ ನಮ್ಮ ಜೊತೆ ಇದ್ದ, ಇವತ್ತು ಅವ್ನು ಚೆನ್ನಾಗಾಗ್ಬಿಟ್ಟ. ನಾವು ಹೀಗೆ ಇದ್ದೀವಿ. ಯಾರ ಬಾಯಲ್ಲೇ ಕೇಳಿ ಇದೇ ಮಾತು. ಅದೇ ನಮಗೆ ಹಿಂಸೆ ಕೊಡೋದು. ಹೇಳ್ತಾರಲ್ಲ, ಒಂದು ಗಾದೆ ಇದೆ, ಹಳ್ಳಕ್ಕೆ ಬಿದ್ದವನಿಗೆ ಆಳಿಗೊಬ್ಬ ಕಲ್ಲು ಅಂತ. ಜೀವನದಲ್ಲಿ ಬಿದ್ದವನಿಗೆ ಎಲ್ಲರೂ ಕೂಡ ಒಂದೊಂಥರ ತಮ್ಮ ಮಾತಿನ ಮೊನೆಯಿಂದ ಚುತ್ತಾ ಹೋಗ್ತಿರ್ತಾರೆ ಬಂಧುಗಳೇ. ಅವ್ನು ಸರಿ ಇರಲಿಲ್ಲ, ಅವನು ಕುಡುಕ. ಅದೇ ಒಬ್ಬ ಕುಡುಕ ಫಾರಿನಲ್ಲಿ ಹೋಗ್ಬಿಟ್ಟು ದೊಡ್ಡ 5 ಸ್ಟಾರ್ ಹೋಟ್ಲಲ್ಲಿ ಒಂದು ಮಲ್ಟಿ ಮಿಲಿಯನರ್ ಕಂಪ್ನಿ ಜೊತೆ ಮೀಟಿಂಗ್ ಮಾಡುವಾಗ ಅವನು ತುಂಬ ಗ್ರೇಡಾಗಿ ಕಾಣಿಸ್ತಾನೆ. ಅದೇ ಕುಡುಕ ರೋಡಲ್ಲಿ ಬಿದ್ದಾಗ ಕೆಟ್ಟವನು ಕಾಣಿಸ್ತಾನೆ. ಏನು ತೋರಿಸುತ್ತೆ ಅಂತಂದರೆ, ನಮ್ಮ ವಿಚಾರ ಲಹರಿಗಳ ಮೇಲೆ ನಾವು ಡಿಪೆಂಡ್ ಆದಾಗ ಈ ರೀತಿಯ ವೈಪರೀತ್ಯಗಳನ್ನು ನಾವು ಕಾಣ್ತಾ ಹೋಗ್ತೀವಿ. ಯಾಕೆ ಹೀಗೆ? ಏನು ಹಿಂಗೆ ಕಾಣಿಸ್ತಾ ಇದೆಯಲ್ಲ, ಆ ಮನುಷ್ಯ ಹಾಗೆ, ಈ ಮನುಷ್ಯ ಹೀಗೆ ಅಂತಂದಾಗ ಬಂಧುಗಳೇ, ಪ್ರಪಂಚ ಇರೋದೇ ಹೀಗೆ. ನಾವು ಈ ಸತ್ಯವನ್ನು ಅಕ್ಸೆಪ್ಟ್ ಮಾಡಿಕೊಳ್ಳೇಬೇಕು. ಹೇಗೆ ನಮ್ಮ ಕೈ ಬೆರಳುಗಳು ಒಂದೇ ಸಮ ಇರೋದಿರಲ್ವೋ, ಹಾಗೆ ಕೋಟ್ಯಾಂತರ ಬಂಧುಗಳು, ಕೋಟ್ಯಾಂತರ ಜನಗಳು, ಅವರ ಜನಗಳು ಅನ್ನೋದು ಬೇಡ, ಆತ್ಮಗಳು ಅಂತ ಹೇಳೋಣ, ಅವರವರ ಅನುಭವ ಈ ಲೋಕಕ್ಕೆ ಬಂದಾಗ ನಡ್ಕೊಳ್ಳುವಂತಹ ರೀತಿಗಳು ಖಂಡಿತ ಬೇರೆಯಾಗೇ ಇರುತ್ತೆ. ಯಾವತ್ತೇ ಒಂದು ದಿನ, ಒಂದು ಕ್ಷಣದಲ್ಲಿ ಎಲ್ಲರೂ ಒಂದೇ ಥರ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ಗುಂಪು ಸ್ವಲ್ಪ ದಿವಸ ಆಗಿರ್ಬೋದು, ಮತ್ತೆ ಬದಲಾವಣೆ ಆಗ್ತಾನೇ ಇರ್ತಾರೆ. ಹಾಗಾದ್ರೆ ಇಂತಹ ಒಂದು ಪ್ರಪಂಚದಲ್ಲಿ ಸಂತೋಷವಾಗಿ ಬದುಕೋದು ಹೆಂಗೆ? ನನ್ನ ಜೊತೆ ಇದ್ದವನು ಅಷ್ಟು ಚೆನ್ನಾಗಿದ್ದಾನೆ, ನಾನು ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಅವನು ಆರೋಗ್ಯವಾಗಿದ್ದಾನೆ, ನಾನು ಕೈಕಾಲುಗಳು ನೋವು ಪಟ್ಕೊಂಡು ಒದ್ದಾಡ್ತಾ ಇದ್ದೀನಿ. ಬಂಧುಗಳೇ, ಖಂಡಿತ ಅದಕ್ಕೆ ಒಂದು ನಮ್ಮ ಇಂಡಿಯನ್ ಫಿಲಾಸಫಿ ಅಂತೇನಿದೆಯಲ್ಲ, ಅದರಲ್ಲಿ ಖಂಡಿತ ಉತ್ತರ ಇದೆ. ಏನದು ಇಂಡಿಯನ್ ಫಿಲಾಸಫಿ ಅಂದರೆ? ಪ್ರತಿಯೊಂದು ಕೂಡ ತಾಳ್ಮೆಯಿಂದ ಕೂಲಾಗಿ ನೋಡ್ತಾ ಬಾ, ಎಲ್ಲ ನಿನಗೆ ಅರ್ಥ ಆಗುತ್ತೆ. ಅದನ್ನು ಹೇಳೋದು ಈಸಿ, ಅನುಭವಿಸೋದು ಕಷ್ಟ. ಹಾಗಾದರೆ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೇಗೆ? ಎಲ್ಲರೂ ಹೇಳ್ತಾರೆ, ನಿಮ್ಮ ಮನಸ್ಸು ಕಂಟ್ರೋಲ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಹೌದು, ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೇಗೆ? ಒಂದು ವೇಳೆ ನಾನು ಎಷ್ಟೋ ಸತಿ ಮೊನ್ನೆ ಕ್ಲಾಸ್ಗಳಿಗೆ ಹೋಗಿದ್ದಾಗ ಕೆಲವು ಹುಡುಗರನ್ನ ಕೇಳಿದೆ, ನಿಮ್ಮ ಮನಸ್ಸು ಎಲ್ಲಿರುತ್ತೆ? ಕಣ್ಣೆಲ್ಲಿದೆ, ಮೂಗೆಲ್ಲಿದೆ, ಬಾಯಲ್ಲಿದೆ ಅಂತಂದರೆ ಎಲ್ಲ ಹುಡುಗರು ಕೂಡ ಕರೆಕ್ಟಾಗಿ ಉತ್ತರ ಕೊಡ್ತಾರೆ. ಮನಸ್ಸು ಎಲ್ಲಿದೆ ಅಂತಂದಾಗ ಒಬ್ಬರು ಹೇಳ್ತಾರೆ, ನಮ್ಮ ಒಳಗಡೆ ಇದೆ ಅಂತ ಒಬ್ಬರು ಹೇಳ್ತಾರೆ. ಒಬ್ಬರು ಬ್ರೈನಿನ, ನಮ್ಮ ದೇಹದ ಒಂದೊಂದು ಸೆಲ್ಗಳಲ್ಲಿದೆ ಅಂತ ಸ್ವಲ್ಪ ಬುದ್ಧಿವಂತ ಹುಡುಗ ಹೇಳ್ದ, ಅವ್ರ ತಂದೆ ಒಬ್ಬ ವಿಜ್ಞಾನಿ. ಹಾಗೆ ಇನ್ನೊಬ್ರು ಹೇಳ್ತಾರೆ, ಸರ್, ನನ್ನ ಬ್ರೈನ್ ಒಳಭಾಗದಲ್ಲಿ ಲೆಫ್ಟ್ ಬ್ರೈನ್, ರೈಟ್ ಬ್ರೈನ್ ಎರಡೂ ಇದೆ, ಅದು ಎರಡಲ್ಲೂ ಅರ್ಧ ಅಂತ ಇನ್ನೊಬ್ಬ ಅತಿ ಬುದ್ಧಿವಂತ ಹೇಳ್ದ. ಬಂಧುಗಳೇ, ಮನಸ್ಸು ಎಲ್ಲಿದೆ? ನೀವೊಂದು ಕ್ಷಣ ಯೋಚನೆ ಮಾಡಿದ್ದೀರಾ? ನೋಡಿ, ಇವಾಗ ನಿಮಗೊಂದು ಕ್ಯಾಮ್ರಾ ಕೊಡ್ತೀನಿ, ನಿಮ್ಮ ಮನೆಯ ಪೂರ್ಣ ಫೋಟೋವನ್ನು ಮನೆ ಒಳಗಡೆ ಕೂತ್ಕೊಂಡು ತೆಗೀರಿ ಅಂತಂದರೆ ಸಾಧ್ಯನಾ? ಇಲ್ಲ. ನಿಮ್ಮ ಮನೆಯ ಪೂರ್ಣ ಒಂದು ಫೋಟೋ ತೆಗಿಬೇಕಾದ್ರೆ ಮನೆಯಿಂದ ಹೊರಗಡೆ ಹೋಗಿ ದೂರದಲ್ಲಿ ನಿಂತ್ಕೊಂಡು ಫೋಕಸ್ ಮಾಡಿದಾಗ ನಿಮ್ಮ ಇಡೀ ಮನೆಯ ಚಿತ್ರ ಬರುತ್ತೆ. ಹಾಗೆ ನಮ್ಮ ದೇಹವನ್ನು ನಾವು ಪೂರ್ತಿ ಗಮನಿಸ್ಕೋಬೇಕಾದ್ರೆ, ನಮ್ಮ ವ್ಯವಹಾರಗಳನ್ನು, ನಮ್ಮ ಉಸಿರಾಟಗಳನ್ನು ನಾವು ಗಮನಿಸ್ಕೋಬೇಕಾದ್ರೆ, ನಮ್ಮದು ಒಂದು ಯಾವುದೋ ಒಂದು ಮನಸ್ಸು ಅಂತ ಹೇಳ್ತಾ ಇದ್ದೀವಲ್ಲ, ಆ ಒಂದು ಪಂಚೇಂದ್ರಿಯಗಳಲ್ಲಾದಂತಹ ಒಂದು ನಮ್ಮ ದೇಹದಿಂದ ಹೊರಗಡೆ ಹೋಗಿ ನಮ್ಮನ್ನು ನೋಡ್ತಾ ಇರಬೇಕು. ಇದು ಏನು ಸೂಚಿಸುತ್ತೆ ಅಂದರೆ, ನಮ್ಮ ದೇಹದಲ್ಲಿ 7 ಲೇಯರ್ಗಳಿದೆ. ನಮ್ಮ ಈ ಭೌತಿಕ ದೇಹ ಅಲ್ಲದೆ 7 ವಲಯಗಳು, ಅದನ್ನು ಕೋಶಗಳು ಅಂತ ಹೇಳ್ತಾರೆ. ಅದರಲ್ಲಿ 3ನೆಯ ಕೋಶನೇ ಮನೋಮಯ ಕೋಶ. ಮನಸ್ಸು ಇರೋದು ಅಲ್ಲಿ ಬಂಧುಗಳೇ. ನಮ್ಮ ದೇಹದಿಂದ ಕೇವಲ ಒಂದು 5-6 ಇಂಚು ಹೊರಭಾಗದಲ್ಲಿ ಒಂದು ಲೇಯರ್ ಕಾಣುತ್ತೆ. ಅದು ಅಗೋಚರವಾದಂತಹ ಲೇಯರ್, ಅದು ಕಾಲ್ಪನಿಕ, ಆದರೆ ಖಂಡಿತವಾಗಲೂ ಇದೆ. ಒಂದು ಕಾಲದಲ್ಲಿ ಅದನ್ನು ಕಾಲ್ಪನಿಕ ಅಂತ ಹೇಳ್ತಾ ಇದ್ವಿ. ಆದರೆ ಈಗ ಮುಂದುವರಿದ ಒಂದು ವೈಜ್ಞಾನಿಕ ಯುಗದಲ್ಲಿ ಅದನ್ನು ಕೂಡ ಕೆರಲಿಯನ್ ಕ್ಯಾಮ್ರಾಯಿಂದ ರೆಕಾರ್ಡ್ ಮಾಡಿದ್ದಾರೆ. ಅದನ್ನು ನಾನು ತೋರಿಸ್ತೀನಿ ಒಂದು ಪ್ರತ್ಯಕ್ಷ ಮುಖಾಂತರ. ನೋಡಿ, ಮನುಷ್ಯನ ದೇಹದಲ್ಲಿ ಈ ರೀತಿ 7 ಲೇಯರ್ಗಳಿರುತ್ತೆ. ಸೆಂಟ್ರಲ್ಲಿ ನಾವು ನಿಂತ್ಕೊಂಡಾಗ 7 ಲೇಯರ್ಗಳು ಬೇರೆ ಕಲರ್ಗಳಲ್ಲಿ ಕ್ಲೀನಾಗಿ ಕಾಣುತ್ತೆ ನಮಗೆ.
ಆ ಮೂರನೇ ಲೇಯರೇ ನಮ್ಮ ಮನೋಮಯ ಕೋಶ. ಆ ಮನೋಮಯ ಕೋಶ ಆಯಿತು, ಮನಸ್ಸು ಎಲ್ಲಿದೆ ಅಂತ ಗೊತ್ತಾಯಿತು, ನಮ್ಮ ದೇಹದಿಂದ ಹೊರಭಾಗದಲ್ಲಿದೆ. ಅದು ಅಲ್ಲಿ ಇದ್ದುಕೊಂಡೇ ನಮ್ಮ ಈ ಒಳದ ಕೋಶ ಏನಿದೆಯಲ್ಲ, ಬೌದ್ಧಿಕ ಕೋಶ, ಅದನ್ನು ಕಂಟ್ರೋಲ್ ಮಾಡ್ತಾ ಇದೆ. ಆಯಿತು, ಆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೇಗೆ? ಕೆಲವರು ಹೇಳ್ತಾರೆ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಬಹಳ ಸುಲಭ. ಕೆಲವೊಂದು ಗ್ಯಾಡ್ಜೆಟ್ಗಳು ಹಾಕ್ಕೊಂಬಿಟ್ಟು ಮೆಡಿಟೇಷನ್ ಮಾಡಬೇಕು, ಅಥವಾ ಹಾಡುಗಳನ್ನ ಕೇಳಬೇಕು, ಅದು ಇನ್ನೊಬ್ಬರ ಹತ್ರ ಏನಾದ್ರು ಒಂದು ಕಂಟಿನ್ಯೂಸ್ ಆಗಿ ಹಿಪ್ನೋಥೆರಪಿ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ 108 ಸಲಹೆಗಳನ್ನು ಕೊಡ್ತಾರೆ. ಹಾಗಾದರೆ ಮನಸ್ಸು ಅಷ್ಟು ಸುಲಭವಾಗಿ ಕಂಟ್ರೋಲ್ ಮಾಡೋಕ್ಕಾಗತ್ತಾ ಬಂಧುಗಳೇ? ಆಗೋದಿಲ್ಲ. ಆದರೆ ನಾನು ಹೇಳ್ತೀನಿ ಖಂಡಿತ ಸುಲಭ ಇದೆ. ತಿರ್ಗಾ ನಮ್ಮ ಋಷಿಗಳು ಹೇಳಿದಂತಹ ಮಾರ್ಗನೇ ಸುಲಭ. ಮನಸ್ಸನ್ನು ಕಂಟ್ರೋಲ್ ಮಾಡೋದು ಏನೇನೋ ಕಷ್ಟ ಅಲ್ಲ. ಜನ ಹೇಳ್ತಾರೆ, ಒಂದು ಕಥೆನೇ ಹೇಳ್ತಾರೆ, ಮನಸ್ಸು ಎಷ್ಟು ಚಂಚಲ ಅಂದರೆ ಒಂದು ತುಂಟ ಕೋತಿ ಇರುತ್ತೆ, ಆ ಕೋತಿಗೆ ಹೆಂಡವನ್ನು ಕುಡಿಸಿ ಚೇಳು ಕಚ್ಚಿದಾಗ ಹೇಗೆ ಆಡುತ್ತೋ ಹಾಗೆ ಮನಸ್ಸು. ಅವೆಲ್ಲ ಉತ್ಪ್ರೇಕ್ಷೆ, ಕರೆಕ್ಟ್. ಅದು ಅದರ ಸಹಜ ಸ್ವಭಾವವನ್ನು ಉದಾಹರಣೆಗಳ ಮೂಲಕ ಹಾಗೆ ಹೇಳ್ತಾರೆ. ಹಾಗಾದರೆ ಮನಸ್ಸನ್ನು ಕಂಟ್ರೋಲ್ ಮಾಡೋದೇನು? ಅದಕ್ಕೆ ಹೇಳೋದು ನಮ್ಮ ಇಂಡಿಯನ್ ಫಿಲಾಸಫಿ ಅಷ್ಟು ಸಮೃದ್ಧವಾಗಿದೆ ಅಂತ ಹೇಳಿದ್ದು ನಮಗೆ. ಆ ಫಿಲಾಸಫಿಲೇ ಬಂದಿರೋದು, ನಾನೇನು ಹೊಸದಾಗಿ ಕಂಡು ಹಿಡಿದಿರೋದಲ್ಲ. ಅದು ಕಂಪ್ಲೀಟು. ಮನಸ್ಸಿನ ಕಂಟ್ರೋಲ್ ಮಾಡಲಿಕ್ಕೆ ಸುಲಭ ದಾರಿ ಅಂತಂದರೆ ನಮ್ಮ ಉಸಿರಾಟ ಬಂಧುಗಳೇ. ನಮ್ಮ ಉಸಿರಾಟದ ಲಯ ಕರೆಕ್ಟಾಗಿದ್ದಾಗ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರುತ್ತೆ. ಹಾಗಾದ್ರೆ ಏನು ಮಾಡಬೇಕು? ನಮ್ಮ ಪ್ರಕ್ಷುಬ್ಧ ಮನಸ್ಸು ಏನಿರುತ್ತಲ್ಲ, ನಮ್ಮ ಫ್ರೆಂಡ್ ಒಬ್ಬ ತುಂಬ ಚೆನ್ನಾಗಿದ್ದಾನೆ, ಅವನ ಹತ್ರ ದುಡ್ಡಿದೆ, ಅವನ ಹತ್ರ ಕಾಸಿದೆ, ನನ್ನ ಹತ್ರ ಏನೂ ಇಲ್ಲ, ನಾನು ತುಂಬ ಬಡತನದಲ್ಲಿದ್ದೀನಿ, ಈ ಥರ ಒದ್ದಾಡ್ತಾ ಇರ್ತೀವಲ್ಲ, ಆ ಮನಸ್ಸನ್ನು ಏನೇ ನೋಡಿದ್ರು ಕೂಡ ನಮ್ಮ ಮನಸ್ಸು ಒಂದು ಸಮಸ್ಥಿತಿನಲ್ಲಿ ಇಟ್ಕೋಬೇಕು ಅಂತಂದಾಗ ನಮ್ಮ ಉಸಿರಾಟದ ಲಯವನ್ನು ನಾವು ದಿನ ಅಬ್ಸರ್ವ್ ಮಾಡ್ತಾ ಇದ್ದರೆ, ಹತೋಟಿನಲ್ಲಿ ಇಟ್ಕೊಂಡ್ರೆ ಖಂಡಿತ ನಮಗೆ ಬೇಸರ ಆಗಲಿ ಏನೂ ಆಗೋದಿಲ್ಲ. ಪ್ರತಿಯೊಂದು ಹುಟ್ಟಿಗೂ ಒಂದು ಸಾವು ನಿಶ್ಚಿತ ಆಗೋ ಹಾಗೆ ಪ್ರತಿಯೊಂದು ಹುಟ್ಟಿ ಬಂದಂತಹ ಮನುಷ್ಯನ ಕರ್ತವ್ಯಗಳು ಕೂಡ ಬೇರೆ ಬೇರೆ ಇರುತ್ತೆ. ಪ್ರತಿಯೊಂದು ಜೀವನನೂ ಕೂಡ, ಪ್ರತಿಯೊಂದು ವ್ಯಕ್ತಿಯ ಜೀವನ ಕೂಡ ಹುಟ್ಟಿದ ಮೇಲೆ ಆತ್ಮಕ್ಕೆ ಒಂದು ಅನುಭವ ಅಷ್ಟೇ. ಆ ಒಂದು ಕಲ್ಪನೆ ಬಂದುಬಿಟ್ರೆ ನಮಗೆ ಖಂಡಿತ ಅವನು ಮೇಲು ಕೀಳು ಅನ್ನೋ ಭಾವನೆ ನಾವು ಬರೋದೇ ಇಲ್ಲ. ಯಾವ ಜಾತಿ ಆದ್ರೇನು, ಯಾವ ಕುಲ ಆದ್ರೇನು ಯಾವುದೂ ಲೆಕ್ಕಕ್ಕೆ ಬರಲ್ಲ ಬಂಧುಗಳೇ. ನಾವು ಆತ್ಮ ಹುಟ್ಟಿದ ಮೇಲೆ ಆತ್ಮಕ್ಕೆ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಇದು ನಮ್ಮ ಫಿಲಾಸಫಿ ಅದೇ ಹೇಳುತ್ತೆ, ಕಂಪ್ಲೀಟು ಇಂಡಿಯನ್ ಫಿಲಾಸಫಿ. ಅದರ ಪ್ರಕಾರ ನಮ್ಮ ಒಂದು ಕೆಪಾಸಿಟಿಗೆ, ಅಂದರೆ ಕೆಪಾಸಿಟಿ ಅಂದರೆ ದುಡ್ಡಿನ ಕಾಸಿನ ಕೆಪಾಸಿಟಿ ಅಲ್ಲ, ನಮ್ಮ ಒಂದು DNA ಅಂತ ಹೇಳ್ಬೋದು, ಅಥವಾ ಮಾನಸಿಕ ಪರಿಪಕ್ವತೆಯ ಒಂದು ಸ್ಟೇಟಸ್, ಅದರ ಮೇಲೆ ನಾವು ಜೀವನವನ್ನು ನೋಡ್ತಾ ಹೋಗ್ತೀವಿ. ಒಂದು ವಯಸ್ಸಲ್ಲಿ ಒಂದು 25 ವರ್ಷದ ಒಂದು ಹುಡುಗ ನೋಡುವಂತಹ ಪರಿಕಲ್ಪನೆಗಳೇ ಬೇರೆ, ಮಧ್ಯವಯಸ್ಕ ನೋಡುವಂತಹ ಪರಿಕಲ್ಪನೆಗಳೇ ಬೇರೆ, ವಯಸ್ಸಾದಂತಹ ವ್ಯಕ್ತಿ ನೋಡುವಂತಹ ಪರಿಕಲ್ಪನೆಗಳೇ ಬೇರೆ. ಹಾಗಾಗಿ ವಯಸ್ಸಿನ ಅಂತರದಲ್ಲೂ ಕೂಡ ನಮ್ಮ ನೋಡುವಂತಹ ಪ್ರಪಂಚದ ದೃಷ್ಟಿಕೋನಗಳು ಮನುಷ್ಯನಿಗೆ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾದ್ರೆ ಈ ಮನಸ್ಸನ್ನು ಕಂಟ್ರೋಲ್ ಮಾಡಲೇಬೇಕು. ಯಾಕಂದರೆ ನಮಗೆ ಈ ಕಷ್ಟದ ಒಂದು ವಾತಾವರಣದಲ್ಲಿ ನಾವು ಬದುಕಿರೋಕ್ಕಾಗೋಲ್ಲ. ಯಾಕಂದರೆ ಒಬ್ಬರ ಹತ್ರ ದುಡ್ಡಿರುತ್ತೆ, ಮೆರಿತಾ ಇರ್ತಾನೆ, ಇನ್ನೊಬ್ಬರ ಹತ್ರ ದುಡ್ಡು ಇರೋದಿಲ್ಲ, ನಾವು ಕಷ್ಟಪಡ್ತಾ ಇರ್ತೀವಿ, ನೋಡಿ ನೋಡಿ ರೋಸ್ ಹೋಗುತ್ತೆ. ಅದಕ್ಕೋಸ್ಕರ ನಾವು ಕಳ್ಳತನ ಮಾಡಿ ಬದುಕೋಕ್ಕಾಗೋದಿಲ್ಲ. ಕಳ್ಳತನ ಮಾಡೋಕ್ಕೋದ್ರೆ ಸಿಕ್ಕಾಕೋತೀವಿ, ನೋಡಿದ್ರೆ ಸಹಿಸೋಕ್ಕಾಗೋದಿಲ್ಲ. ನಮ್ಮ ಮುಂದೆ ಬೇರೆಯವರು ಶ್ರೇಯಸ್ಸಾದರೂ ಕೂಡ ನೋಡಿ ಸಹಿಸಿಕೊಳ್ಳುವ ಒಂದು ಸಮಾನ ಸ್ಥಿತಿ ಬರಬೇಕಾದ್ರೆ ಮನಸ್ಸು ಶಾಂತವಾಗಿರಬೇಕು. ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಏನು ಮಾಡಬೇಕು? ಸೂತ್ರವನ್ನು ಹೇಳ್ಕೊಟ್ಟಿದ್ದೀನಿ, ಉಸಿರಾಟವನ್ನು ಮಾಡಬೇಕು. ಉಸಿರಾಟ ಹೇಗಿರಬೇಕು? ಲಯಬದ್ಧವಾಗಿರಬೇಕು. ಆಯಿತು, ಲಯಬದ್ಧವಾಗಿ ಮಾಡ್ತಾಯಿದ್ದೀನಿ, ಅದು ಸರಿಯಾಗಿದೆ ಇಲ್ಲ ಅಂತ ತಿಳ್ಕೊಳ್ಳೋದು ಹೇಗೆ? ನೋಡಿ, ಎಷ್ಟು ದೊಡ್ಡ ಒಂದು ಪ್ರಶ್ನಾತ್ಮಕ ಚಿಹ್ನೆ. ಹೌದು, ಅದಕ್ಕೂ ಕೂಡ ನಮ್ಮ ಫಿಲಾಸಫಿನಲ್ಲಿ ನಮ್ಮ ಋಷಿಗಳು ಕೊಟ್ಟಿರುವಂತಹ ಉತ್ತರ ಇದೇ ಬಂಧುಗಳೇ. ನಮ್ಮ ದೇಹದಲ್ಲಿ ಔರ ಅಂತ ಇದೆ. ನಮ್ಮ ಒಂದು ಫಿಸಿಕಲ್ ಬಾಡಿನಲ್ಲಿ ಔರ ಅಂದರೆ ಪ್ರಭೆ ಅಥವಾ ಪ್ರಭಾಕಾಯ. ನಮ್ಮ ಪ್ರತಿಯೊಂದು ನಮ್ಮ ಕ್ವಾಂಟಮ್ ಫಿಸಿಕ್ಸಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಮ್ಮ ಈ ಭೂಮಿ ಮೇಲಿರುವಂತಹ ಪ್ರತಿಯೊಂದು ವಸ್ತುವು ಕೂಡ, ಜೀವ ಅಥವಾ ನಿರ್ಜೀವ ಎಲ್ಲ ವಸ್ತುಗಳು ಕೂಡ ಒಂದು ವಿಕಿರಣವನ್ನು ಹೊರಸೂಸುತ್ತೆ. ಆ ವಿಕಿರಣದ ಶಕ್ತಿಯಿಂದಾನೇ ಪ್ರತಿಯೊಂದು ಕೂಡ ನಡೀತಾ ಇರೋದು. ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಎವ್ರಿ ಸಬ್ಜೆಕ್ಟ್, ಅನಿಮೇಟ್ ಆರ್ ಇನ್ಅನಿಮೇಟ್, ಬದುಕಿರೋದು ಅಥವಾ ನಿರ್ಜೀವ, ಪ್ರತಿಯೊಂದು ಕೂಡ ಒಂದು ಕಿರಣಗಳನ್ನು ಹೊರಸೂಸುತ್ತೆ. ಈಗ ಮನೆ ಜ್ವರ ಬಂದಾಗ ಎಲೆಕ್ಟ್ರಿಕ್ ಮೀಟರಿಂದ ರೇಡಿಯೇಷನ್ ಚೆಕ್ ಮಾಡ್ತೀವಿ. ಅದು ಹೇಗೆ ವರ್ಕ್ ಆಗುತ್ತೆ? ನಮ್ಮ ದೇಹದಿಂದ ಹೊರಸೂಸುವ ವಿಕಿರಣಗಳನ್ನು ಅದು ರೆಕಾರ್ಡ್ ಮಾಡುತ್ತೆ. ಮಾಡಿ ತನ್ನಲ್ಲಿ ಆಲ್ರೆಡಿ ಇರುವಂತಹ ಡೇಟಾಗೆ ಸಂಯೋಜನೆ ಮಾಡಿಕೊಂಡು ಜ್ವರ ಇದೆ ಇಲ್ಲ ಅಂತ ಹೇಳುತ್ತೆ. ಚಂದ್ರಲೋಕಕ್ಕೆ ಹೋಗ್ತಾರೆ, ಚಂದ್ರಲೋಕದಲ್ಲಿ ಕಲ್ಲುಗಳನ್ನು ನೋಡ್ತಾರೆ, ಆ ಕಲ್ಲುಗಳನ್ನು ಸ್ಕ್ಯಾನಿಂಗ್ ಮಾಡ್ತಾರೆ, ಥರ್ಮಲ್ ಸ್ಕ್ಯಾನಿಂಗ್ ಅಂತ ಹೇಳ್ತೀವಿ. ಆ ಸ್ಕ್ಯಾನಿಂಗ್ ಏನು ಮಾಡುತ್ತೆ? ಅದು ಹೊರಸೂಸುವ ವಿಕಿರಣಗಳನ್ನು ಅದು ರೆಕಾರ್ಡ್ ಮಾಡಿ, ಅದು ಇಷ್ಟೇ ದೂರದಲ್ಲಿ, ಇಷ್ಟೇ ಗಾತ್ರದಲ್ಲಿ, ಇಷ್ಟೇ ಕ್ವಾಂಟಿಟಿನಲ್ಲಿ ಆ ಕಲ್ಲಿರ್ಬೋದು ಅಂತ ಹೇಳುತ್ತೆ. ಅಂದರೆ ಎವ್ರಿಥಿಂಗ್ ಈಸ್ ಮೇಡ್ ಅಪ್ ಆಫ್ ಎನರ್ಜಿ ಆ್ಯಂಡ್ ವೈಬ್ರೇಷನ್. ಎಲ್ಲ ಕೂಡ ತರಂಗಗಳಲ್ಲಿ ಮಾಡಿರೋವಂಥದ್ದು. ಇಡೀ ಪ್ರಪಂಚವೇ ತರಂಗಗಳು ಬಂಧುಗಳೇ. ಆ ಒಂದು ಹಿನ್ನೆಲೆ ನೋಡಿದಾಗ
ನಮ್ಮ ದೇಹದಲ್ಲೂ ಕೂಡ ನಾವು ಸರಿಯಾಗಿ ಉಸಿರಾಡಿದಾಗ ಅದನ್ನು ಪತ್ತೆ ಮಾಡೋದು ಸುಲಭ ಮಾರ್ಗಗಳಿವೆ. ನಮ್ಮ ದೇಹದಲ್ಲಿ ಪ್ರಭೆ ಅಂದೆ. ಪ್ರಭೆ ಕಣ್ಣಿಗೆ ಕಾಣುತ್ತಾ? ಯಾರ ತನಾರು ಹೋಗ್ಬಿಟ್ಟು ನನ್ನ ದೇಹದ ಚರ್ಮದಿಂದ ಹೊರಭಾಗದಲ್ಲಿ ಏನಾದ್ರು ಬೆಳಕು ಕಾಣಿಸ್ತಾ ಇದೆ ಅಂದರೆ ಇಲ್ಲ ಅಂತ ಹೇಳ್ತೀವಿ. ಕಾರಣ ನಮ್ಮ ಏನು ಪಂಚೇಂದ್ರಿಯಗಳಿದೆಯಲ್ಲ ಅದರ ಒಂದು ಲಿಮಿಟೇಷನ್ನು ತುಂಬ ಕಡಿಮೆ. ಯಾಕಂದರೆ ಅದನ್ನು ಯೂಸ್ ಮಾಡ್ತಾ 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 ಅದ್ರ ಪವರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆದರೆ ನಮ್ಮ ಸಾಮಾನ್ಯ ಮನುಷ್ಯರಿಗೆ ನಮಗೆ ಕೇಳಿಸೋದು ಇಲ್ಲಿಂದ ಒಂದು ಸ್ವಲ್ಪ ದೂರದವರೆಗೂ ಕೇಳ್ಬೋದು. ದೂರದಲ್ಲಿ ಎಲ್ಲೋ ಆಗ್ತಿರೋ ಶಬ್ದ ಕೇಳಲ್ಲ. ಹಾಗಂದರೆ ಆ ಶಬ್ದ ಅಲ್ಲಿ ಇಲ್ವೇ ಇಲ್ವಾ? ಖಂಡಿತ ಇದೆ. ಕಣ್ಣಿಗೆ ಕಾಣೋದು ಅಷ್ಟೇ, ಸ್ವಲ್ಪ ದೂರದವರೆಗೂ ಕಾಣುತ್ತೆ. ಕತ್ಲೆಯಿಂದ ನಾಲ್ಗೆ ಏನೂ ಕಾಣೋದೇ ಇಲ್ಲ ಅಂದರೆ ಅಲ್ಲಿ ಜಾಗ ಇಲ್ಲ ಅಂತನ? ಖಂಡಿತ ಅಲ್ಲಿ ವಸ್ತುಗಳು ಇರುತ್ತೆ, ನಮ್ಮ ಕಣ್ಣಿಗೆ ಕಾಣಲ್ಲ. ಅದೇ ಒಂದು ಬೆಕ್ಕಿಗೆ ಕತ್ಲೆಯಲ್ಲಿ ಕೂಡ ಎಲ್ಲ ಕಾಣುತ್ತೆ. ಅಂದರೆ ಬೆಕ್ಕಿನ ಕಣ್ಣಿಗೆ ಇರುವಂತಹ ಕೆಪಾಸಿಟಿ ನಮಗೆ ಇಲ್ಲ ಕಣ್ಣಿಗೆ ಅಂತ ಅಷ್ಟೇ ವಿನಃ ಅಲ್ಲಿ ವಸ್ತು ಇಲ್ಲ ಅಂತಲ್ಲ. ಅಂದರೆ ಹಾಗಾದ್ರೆ ಪ್ರಭೆ ಅನ್ನೇನು? ಪ್ರಭೆಗೆ ಇಂಗ್ಲೀಷ್ನಲ್ಲಿ ಔರ ಅಂತ ಹೇಳ್ತಾರೆ, AURA. ಔರಿ ಅಂದರೆ ನಮ್ಮ ದೇಹದ ಹೊರಭಾಗದಲ್ಲಿ ಒಂದು ಪ್ರಭಾಕಾಯ ಇರುತ್ತೆ. ಆ ಪ್ರಭಾಕಾಯ ಹೇಗೆ ಉತ್ಪತ್ತಿ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ರಕ್ತ, ಮಾಂಸ, ಮಜ್ಜೆ ಮತ್ತು ಮೂಳೆ ಇಷ್ಟೇ ಅಲ್ಲ, ಅದರ ಒಳಗೆ ಒಂದು ಜೈವಿಕ ಶಕ್ತಿ ಇದೆ. ಆ ಜೈವಿಕ ಶಕ್ತಿ ನಮ್ಮ ದೇಹದಲ್ಲಿ ಪ್ರವಹಿಸುವಾಗ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಒಂದು ಚಿ ಎನರ್ಜಿ ಅಂತ ಹೇಳ್ತೀವಿ ಚೈನಾ ಲ್ಯಾಂಗ್ವೇಜಲ್ಲಿ, ಆ ಎನರ್ಜಿ ರನ್ ಆಗ್ತಿರುವಾಗ ನಮ್ಮ ದೇಹದಲ್ಲಿ ಹೊರಗಡೆ ವಿಕಿರಣಗಳು ಹೀಗೆ ಬ್ಲೋ ಅಪ್ ಆಗ್ತಾ ಇರುತ್ತೆ. ಆ ವಿಕಿರಣಗಳನ್ನೇ ಪ್ರಭೆ ಅಂತ ಹೇಳ್ತೀವಿ. ಕೆಲವೊಂದು ಮಹಾಮಹಿಮರ ಫೋಟೋಗಳನ್ನು ನೀವು ನೋಡಿದಾಗ ತಲೆ ಹಿಂಭಾಗದಲ್ಲಿ ಒಂದು ವೈಟ್ ಶ್ಯಾಡೋ ನೋಡಿರ್ತೀರ ನೀವು, ಬೆಳಕಿರುತ್ತೆ. ಕೆಲವೊಂದು ಪ್ರಾಣಿಕ್ ಹೀಲಿಂಗ್ ಮಾಡೋವಂತಹ ವ್ಯಕ್ತಿಗಳು ಆ ಒಂದು ಪುಸ್ತಕಗಳನ್ನ ಓದ್ತಿರೋ ಟೈಮಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಆ ಒಂದು ಮೆಡಿಟೇಷನ್ ಮಾಡುವಾಗ ತಲೆಯಿಂದ ಸಹಸ್ರಾರ ಚಕ್ರದ ಮೇಲ್ಭಾಗದಲ್ಲಿ 1-1.5 ಅಡಿ ಎತ್ತರದಲ್ಲಿ ಒಂದು ಹಳದಿ ಬಣ್ಣದ ಒಂದು ಕಲರ್ನ ಒಂದು ಜ್ವಾಲೆ ಉರಿತಾ ಇರುತ್ತೆ, ಅಂದರೆ ಒಂದು ಪ್ರಭೆ ಇರುತ್ತೆ. ಇವೆಲ್ಲ ಏನು ತೋರಿಸುತ್ತೆ? ಔರ ಅಂದರೆ ಪ್ರಭೆ. ನಮಗೇನು ಗೊತ್ತಿಲ್ಲ, ಪಾವರ ಗೊತ್ತಿಲ್ಲ, ಪ್ರಾಣಿಕಿನ್ ಗೊತ್ತಿಲ್ಲ, ಯಾವುದೂ ಗೊತ್ತಿಲ್ಲ. ಹಾಗೆ ನಾವು ಎಲ್ಲಿ ನೋಡ್ತೀವಿ ಅಂತಂದರೆ ನಿಮ್ಮ ಮನೆಗಳಲ್ಲೇ ಪ್ರತಿಯೊಬ್ಬರು ಕೂಡ ನೋಡಿರ್ತೀರ. ಒಂದು ಮನೆಯಲ್ಲಿ ಒಂದು ಹೆಣ್ಣುಮಗಳು ಕನ್ಸೀವ್ ಆಗಿರ್ತಾಳೆ, 3-4 ತಿಂಗಳಾಗಿರ್ತಾಳೆ. ಅವಳು ಮಕ್ಕಳನ್ನು ಗಮನಿಸಿ, ಮಕ್ಕಳಲ್ಲಿ ಏನೋ ಒಂದು ರೀತಿಯ ಕಳೆ ಕಾಣಿಸ್ತಾ ಇರುತ್ತೆ. ನಮಗೆ ಒಂಥರ ಪವಿತ್ರವಾದಂತಹ ಒಂದು ಕಳೆ ಕಾಣ್ತಾ ಇರುತ್ತೆ, ತೇಜೋಮಯ ಕಾಣಿಸ್ತಾ ಇರುತ್ತೆ. ಮೊದಲಿರಲಿಲ್ಲ ಅವಳಿಗೆ. ಹೇಗೆ ಬಂತು? ಅವಳ ಆತ್ಮ ಜೊತೆಗೆ ಒಳಗಿರುವಂತಹ ಮಗುವಿನ ಆತ್ಮ ಎರಡೂ ಸೇರ್ಕೊಂಡ್ಬಿಟ್ಟು ಆ ದೇಹದ ಕಾಂತಿ ಇನ್ನೂ ಜಾಸ್ತಿ ಆಗುತ್ತೆ. ಆ ಕಾಂತಿ ಅನ್ನೋ ಯಾವುದಕ್ಕೆ ಹೇಳ್ತೀವಿ? ಯಾವಾಗಲೂ ಅದರ ಉಪಮೆ ಬೆಳಕಿಗೆ ಮಾತ್ರ ಕಾಂತಿ ಅಂತ ಹೇಳ್ತೀವಿ. ಅಥವಾ ನನ್ನ ಹೊಟ್ಟೆ ಕಾಂತಿಯಾಗಿದೆ, ಸಣ್ಣ ದಪ್ಪಕ್ಕೇನೂ ಉಪಯೋಗಿಸೋದಿಲ್ಲ. ಅಂದರೆ ನಮ್ಮ ದೇಹದ ಸುತ್ತಲೂ ಇರುವಂತಹ ಬೆಳಕಿಗೆ ಕಾಂತಿ ಅಂತ ಹೇಳ್ತೀವಿ. ಯಾಕೆ ಇವೆಲ್ಲ ಹೇಳ್ತಾ ಇದ್ದೀನಿ? ಕಾಂತಿ, ಪ್ರಭೆ ಅವೆಲ್ಲ ಏನು ಮಾಡಬೇಕು ಅಂದರೆ ನಮ್ಮ ಮನಸ್ಸು ಸುಸ್ಥಿತಿಯಲ್ಲಿ ಇದೆಯೋ ಇಲ್ಲವೋ ಅಂತ ತಿಳ್ಕೊಬೇಕಾದ್ರೆ ಈ ಕಾಂತಿ ನಮಗೆ ಹೆಲ್ಪ್ ಮಾಡುತ್ತೆ. ಆಯಿತು, ಇದರ ಬಗ್ಗೆ ಸೈಂಟಿಫಿಕ್ ಆಗಿ ಎಕ್ಸ್ಪೆರಿಮೆಂಟ್ ಇದೆಯಾ? ಖಂಡಿತ ಇದೆ ಬಂಧುಗಳೇ. ನೀವು ಯಾವುದಾದ್ರು ಗೂಗಲ್ ಸರ್ಚ್ ಮಾಡಿ, ನಿಮ್ಮ ಕಂಪ್ಲೀಟ್ ಇಂಟರ್ನೆಟ್ಟು ಎಲ್ಲ ಇದ್ದರೆ ಕಂಪ್ಲೀಟ್ ಹೋಗ್ಬಿಟ್ಟು ಔರ ಆಫ್ ಎ ಲೀಫ್ ಅಂತ ಕೊಡಿ. ಒಂದು ಎಲೆಯ ಕಂಪ್ಲೀಟ್ ಅವರ ಪ್ರಭೆಯನ್ನು ತೋರಿಸು ಅಂತ ಅಂದ್ಬಿಟ್ಟು ಇಮ್ಮಿಡಿಯೇಟಾಗಿ ನಿಮಗೊಂದು ಫೋಟೋ ಬರುತ್ತೆ. ಆ ಎಲೆಯ ಸುತ್ತಲೂ ಕೂಡ ಇರುವಂತಹ ಒಂದು ಬೆಳಕು. ನಿಮಗೋಸ್ಕರ ಒಂದು ಪ್ರಾತ್ಯಕ್ಷ ಕೂಡ ಇಲ್ಲಿ ತರ್ತಾ ಇದ್ದೇನೆ ಕಂಪ್ಲೀಟ್ ಇಲ್ಲಿ. ಇದು ಒಂದು ಎಲೆಯ ಚಿತ್ರ. ಎಲೆಯ ಸುತ್ತಲೂ ಕೂಡ ಒಂದು ಬೆಳ್ಳನೆಯ ಒಂದು ಬೆಳಕು ನಿಮಗೆ ಕಾಣಿಸ್ತಾ ಇದೆ. ಅದು ಕೆರ್ಲಿಯನ್ ಕ್ಯಾಮ್ರಾದಲ್ಲಿ ಪಾಟಲ್ಲಿರುವಂತಹ ಗಿಡವನ್ನು ನಾನು ಕೆರ್ಲಿಯನ್ ಕ್ಯಾಮ್ರಾದಲ್ಲಿ ಕ್ಲಿಕ್ ಮಾಡಿದಾಗ ಅದರ ಪ್ರಭೆ ಸುತ್ತಲೂ ಕೂಡ ಬೆಳಕು ಕಾಣಿಸ್ತಾ ಇದೆ ಬಂಧುಗಳೇ. ಅದೇ ಗಿಡವನ್ನು ಕಟ್ ಮಾಡಿ ತೆಗೆದಾಗ ಆ ಎಲೆಯ ಒಂದು ಎಲ್ಲ ಡಲ್ ಆಗಿಬಿಟ್ಟಿರುತ್ತೆ, ಅಂದರೆ ಆ ಗಿಡ ಸತ್ತೋಯ್ತು ಅಂತ ಹೇಳ್ತೀವಿ. ನಮಗೆ ಗೊತ್ತಿಲ್ಲದಾಗ ಆ ಪದಗಳನ್ನು ಉಪಯೋಗಿಸ್ಕೊಳ್ತೀವಿ. ಗಿಡ ಬೇರು ಕಿತ್ತಾಗ ಗಿಡ ಸತ್ತೋಗುತ್ತೆ, ಮನುಷ್ಯ ಪ್ರಾಣ ಹೋದಾಗ ಸತ್ತೋಗ್ತಾನೆ. ಹಾಗಾದರೆ ಸತ್ತಿಲ್ಲದೆ ಇದ್ದಾಗ ಬದುಕಿದ್ದ, ಗಿಡ ಬದುಕಿತ್ತು, ನಳನಳಿಸುತ್ತಿತ್ತು, ಇವೆಲ್ಲ ಪದಗಳನ್ನು ಉಪಯೋಗಿಸ್ಕೊತೀವಿ. ಅಂದರೆ ಅವರ ಸ್ಟ್ರಾಂಗ್ ಆಗಿದ್ದಾಗ ಮನುಷ್ಯ ಆರೋಗ್ಯವಂತಾಗಿರ್ತಾನೆ, ಬದುಕಿರ್ತಾನೆ ಅಂತ ಪ್ರೂವ್ ಆಯಿತು. ಆಯಿತು, ಗಿಡಗಳು ಕೂಡ ಬದುಕಿರುತ್ತವೆ. ಹಾಗೆ ಫೋಟೋಸಿಂಥಸಿಸ್ ಸೆಲ್ಸಿಂದ ಸೂರ್ಯನ ಬೆಳಕಿಂದ ಶಕ್ತಿಯನ್ನು ಹೀರ್ಕೊಂಡು ಅದು ಬದುಕಿರುತ್ತವೆ. ಇನ್ನು ಮನುಷ್ಯರೊಳಗೆ ಹೇಗೆ ಬದುಕಿರ್ತಾರೆ? ನಾವು ಉಸಿರಾಟದ ಲಯಬದ್ಧವಾಗಿ ಮಾಡಿದಾಗ ನಮ್ಮ ದೇಹದಲ್ಲಿ ಉಸಿರಾಟದ ಜೊತೆ ಆಮ್ಲಜನಕ ಕೂಡ ಸೇರಿಕೊಂಡು ಜ್ಞಾನ ಎಲ್ಲ ಪ್ರವಹಿಸಿ ಎಲ್ಲ ನರನಾಡಿಗಳಲ್ಲಿ ಕೂಡ ಕಂಪ್ಲೀಟು ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಡುತ್ತೆ. ಆಯಿತು, ಹಾಗಾದ್ರೆ ಇದು ಯಾಕೆ ಬೇಕು? ಸಪೋಸ್ ಈಗ ನಾವು ಸರಿಯಾಗಿ ಉಸಿರಾಡ್ತಿಲ್ಲ ಅಂತ ಇಟ್ಕೊಳ್ಳಿ, ಬರೀ ಶ್ಯಾಡೋ ಬ್ರೀತಿಂಗ್ ಮಾಡ್ತಾ ಇರ್ತೀವಿ. ಅಂಥ ಟೈಮಲ್ಲಿ ಏನಾಗುತ್ತೆ? ಕೆರ್ಲಿಯನ್ ಕ್ಯಾಮ್ರಾದಲ್ಲಿ ಇದೇ ಫೋಟೋವನ್ನು ತೆಗೆದಾಗ ನಮ್ಮ ಮನೋಮಯ ಕೋಶ ಏನಿದೆಯಲ್ಲ, 3ನೇ ಲೇಯರು, ನಮ್ಮ ಬಾಡಿಯ ಹೊರಭಾಗದಲ್ಲಿ 5 ಇಂಚು ಒಳಭಾಗದಲ್ಲಿ ಕ್ಲೀನಾಗಿ ಒಂದು ಫೋಟೋ ಬರುತ್ತೆ. ಆ ಫೋಟೋದಲ್ಲಿರೋ ಬಣ್ಣಗಳಲ್ಲಿ ಸ್ಕ್ಯಾಟರಿಂಗ್ ಇರುತ್ತೆ, ಒಂದು ರೀತಿಯ ಚಂಚಲತೆ ಕಾಣುತ್ತೆ, ಗೀರುಗಳು ಕಾಣುತ್ತೆ, ಬ್ರೇಕಿಂಗ್ ಕಾಣುತ್ತವೆ. ಅದು ನೋಡಿದ ತಕ್ಷಣ ಹೇಳ್ಬೋದು ಈ ವ್ಯಕ್ತಿಯ ಉಸಿರಾಟ ಸರಿಯಿಲ್ಲ, ಅವನ ಒಳಗೆ ದೇಹದಲ್ಲಿ ಏನು ಒಂದು ನಡೀತಾ ಇದೆಯಲ್ಲ ಪ್ರಕ್ರಿಯೆಗಳು ಸರಿಯಿಲ್ಲ. ಅದನ್ನು ಸರಿ ಮಾಡ್ಕೊಳ್ಳೋದು ಹೇಗೆ?
ಮೊದಲು ಅದು ತೊಂದರೆ ಆದರೆ ಏನಾಗುತ್ತೆ ಅಂತ ಹೇಳ್ತೀನಿ. ಯಾವ ವ್ಯಕ್ತಿಯ ದೇಹದಲ್ಲಿ ಮನೋಮಯ ಕೋಶ ವೀಕ್ ಆಗಿರುತ್ತೆ, ಅವನ ಪ್ರಭೆ ಡಲ್ ಆಗಿರುತ್ತೆ, ಆವಾಗ ಏನಾಗುತ್ತೆ, ಆ ಮನುಷ್ಯ ಅವನ ದೇಹದಲ್ಲಿ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತ ಹೇಳ್ತೀವಿ. ಬಂಧುಗಳೇ, ಕೆಲವೊಂದು ವಿಶೇಷ ಪದಗಳನ್ನು ಉಪಯೋಗಿಸ್ತೀನಿ ನಿಮಗೆ. ಕೆಲವೊಂದು ಅರ್ಥ ಆಗಬಹುದು, ಕೆಲವೊಂದು ಅರ್ಥ ಆಗದಿರ್ಬೋದು, ಆದರೆ ಪ್ರತಿಯೊಂದು ಕೂಡ ನಿಮ್ಮ ಜೀವನದಲ್ಲಿ ನೀವು ಕಂಡು ಕೇಳಿರ್ತೀರ. ಯಾವುದೋ ವ್ಯಕ್ತಿಗೆ ಸ್ಪಿರಿಟ್ ಅಟ್ಯಾಚ್ಮೆಂಟ್ ಆಗಿರುತ್ತೆ ಅಂತ ಕೇಳಿರ್ತೀವಿ, ಸ್ಪಿರಿಟ್ ಪೊಸೆಸ್ ಅಂತ ಕೇಳ್ತೀವಿ. ಸ್ಪಿರಿಟ್ ಅಂತಂದರೆ ಆತ್ಮ ಅಂತಲೇ ಹೇಳೋಣ, ದೆವ್ವ ಭೂತ ಅನ್ನೋ ಕಲ್ಪನೆ ಬೇಡ. ಈಗ ಪ್ರತಿಯೊಬ್ಬರ ದೇಹದಲ್ಲೂ ಕೂಡ ಆತ್ಮ ಇದೆ. ನಾವು ಹುಟ್ಟಿದಾಗ ನಮ್ಮ ತಾಯಿಯ ಹೊಟ್ಟೆಯಲ್ಲಿ ಭ್ರೂಣವಾಗಿದ್ದಾಗ ಹೊರಗಿಂದ ಬಂದಂತಹ ಒಂದು ಜೈವಿ ಶಕ್ತಿಯೇ ನಮ್ಮ ಸ್ಪಿರಿಟ್, ಅದು ನಮ್ಮದು, ನಮ್ಮ ಸ್ವಂತ. ಅದು ಕೂಡ ದೂರ ಹೋದಾಗ ನಾವು ಪ್ರಾಣ ಹೋಯಿತು ಅಂತ ಲೆಕ್ಕ. ನಮ್ಮಲ್ಲಿ ಇದ್ದಾಗ ನಮ್ಮ ಸ್ಪಿರಿಟ್ ನಮ್ಮಲ್ಲೇ ಇದೆ ಅಂತ ಒಂದು ಕಲ್ಪನೆ. ಹಾಗೆಯೇ ಇನ್ನೊಂದು ವ್ಯಕ್ತಿಯಲ್ಲಿ ಕೂಡ ಅವನ ಸ್ಪಿರಿಟ್ಟು ಅವನಲ್ಲೇ ಇರುತ್ತೆ. ಆ ವ್ಯಕ್ತಿ ಅಚಾತುರ್ಯವಾಗಿ ಅಥವಾ ಒಂದು ಆಕ್ಸಿಡೆಂಟಲ್ಲಿ ಸತ್ತಾಗ ಅವನ ಆತ್ಮ ಅವನ ದೇಹವನ್ನು ಬಿಟ್ಟು ಹೊರಗಡೆ ಬಂದಾಗ ಅದರ ಪರಿಪೂರ್ಣ ಕೆಲಸಗಳಾಗದೇ ಇದ್ದಾಗ ವೈಬ್ರೇಷನ್ ಲೆವೆಲಲ್ಲಿ ಸುತ್ತಮುತ್ತಲು ಯಾರನ್ನ ಇಷ್ಟಪಡ್ತಿರುತ್ತೋ ಅಥವಾ ಅವನ ವೈಬ್ರೇಷನ್ಗೆ ಸೂಟ್ ಆಗುವಂತಹ ವ್ಯಕ್ತಿಯ ದೇಹಕ್ಕೆ ಸೇರಿಕೊಳ್ಳುತ್ತೆ. ಈಗ ನಾವೇನೋ ಪ್ರಭೆ ಅಂತ ಮಾತಾಡ್ತಿದ್ವಲ್ಲ, ಅಲ್ಲಿಗೆ ಬಂದು ಆ ಸ್ಪಿರಿಟ್ ಬಂದು ಸೇರಿಕೊಂಡಾಗ ಬರೀ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಅದೇ ಆಳವಾಗಿ ಒಳಗಡೆ ಹೋಗಿ ನಮ್ಮ ಫಿಸಿಕಲ್ ಬಾಡಿಗೆ ಸೇರಿಕೊಂಡಾಗ ಪೊಸೆಸ್ ಅಂತ ಹೇಳ್ತೀವಿ. ಪೊಸೆಸ್ ಆದಾಗ ಏನಾಗುತ್ತೆ, ಆ ಹೊರಗಡೆಯಿಂದ ಬಂದಂತಹ ಆತ್ಮಕ್ಕೆ ಆತ್ಮ ವೈಬ್ರೇಷನ್ ಲೆವೆಲ್ ಇರುತ್ತೆ, ತನ್ನದೇ ಆದಂತಹ ದೇಹ ಇರೋದಿಲ್ಲ. ಆದರೆ ಮೆಮೊರಿ ಚಿಪ್ ಥರ ಎಲ್ಲ ಭಾವನೆಗಳು, ಆಕಾಂಕ್ಷೆಗಳು, ಡಿಸೈರ್ಗಳು ಅದರಲ್ಲೇ ರೆಕಾರ್ಡಿಂಗ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಆಕಾಶಿಕ್ ರೆಕಾರ್ಡಿಂಗ್. ಆ ಭಾವನೆಗಳು, ಸಪೋಸ್ ಉದಾಹರಣೆ, ಕುಡಿಬೇಕು ತಿನ್ನಬೇಕು ಅಂತ ಆಸೆ ಇತ್ತು ಸತ್ತಂತಹ ವ್ಯಕ್ತಿ, ಅವನು ಉಚ್ಚಾತ್ಮ ಹೈಯರ್ ಲೆವೆಲ್ಗೆ ಹೋಗೋಕ್ಕಾಗಿರೋದಿಲ್ಲ. ಅದು ಇನ್ನೊಂದು ದೇಹವನ್ನು ಸೇರಿದಾಗ ಅಟ್ ಎ ಟೈಮ್ 500 ಜನಕ್ಕೂ ಕೂಡ ಆ ಎನರ್ಜಿ ಸೇರ್ಕೋಬೋದು, ಒಬ್ಬರಿಗೆ ಅಂತೇನಲ್ಲ. ಸೇರ್ಕೊಂಡಾಗ ಏನು ಮಾಡುತ್ತೆ, ಇನ್ನೊಂದು ದೇಹದ ಆತ್ಮದ ಮೇಲೆ ಡಾಮಿನೇಟ್ ಮಾಡಿ ತನ್ನ ಸ್ವಭಾವಗಳನ್ನು ಅದು ಮಾಡ್ತಾ ಹೋಗುತ್ತೆ. ಅಲ್ಲಿವರೆಗೂ ಕುಡಿದೇ ಇದ್ದವನು ಕುಡಿಯೋಕ್ಕೆ ಶುರು ಮಾಡ್ತಾನೆ, ಅಲ್ಲಿವರೆಗೂ ಓದ್ತಾ ಇದ್ದಂತಹ ವ್ಯಕ್ತಿ ಓದದೇ ಇರ್ಬೋದು, ಅಥವಾ ಓದದೇ ಇದ್ದವನು ಓದೋಂದು ಆಗ್ಬೋದು, ಏನು ಬೇಕಾದ್ರೂ ಚೇಂಜ್ ಆಗ್ಬೋದು. ಆ ಮೂಲ ವ್ಯಕ್ತಿಯ ಸ್ವಭಾವಗಳನ್ನು ಚೇಂಜ್ ಮಾಡ್ತಾ ಹೋಗುತ್ತೆ ಪೊಸೆಸ್ ಆದಾಗ. ಅಟ್ಯಾಚ್ ಆದಾಗ ಬರೀ ಔರಿಟ್ ಲೆವೆಲಲ್ಲೇ ಇದ್ದಾಗ ಏನಾಗುತ್ತೆ, ಬರೀ ಸ್ವಲ್ಪ ಏರುಪೇರುಗಳು ಕಾಣುತ್ತೆ, ಮೂಡ್ ಸ್ವಿಂಗ್ಗಳಾಗುತ್ತೆ, ಕ್ಷಣಿಕ ತೊಂದರೆಗಳಾಗ್ತಿರುತ್ತೆ. ಸ್ವಲ್ಪ ಸರಿಯಾಗಿರ್ತಾನೆ, ಸ್ವಲ್ಪ ಸರಿಯಾಗಿರಲ್ಲ. ಈ ರೀತಿ ವೈಚಿತ್ರ್ಯಗಳನ್ನು ನಾವು ಜೀವನದಲ್ಲಿ ನೋಡ್ತಾ ಹೋಗ್ತೀವಿ. ಆಳವಾಗಿ ಅಭ್ಯಾಸ ಮಾಡ್ತಾ ಇದು ಯಾವುದು ಕೂಡ ಮೂಢನಂಬಿಕೆಗಳಲ್ಲ, ಸೈಂಟಿಫಿಕ್ ಇನ್ವೆನ್ಷನ್ಗಳು ನಡೀತಾ ಇದೆ. ಎಲ್ಲ ದೇಶಗಳಲ್ಲೂ ಕೂಡ ಇದ್ರ ಬಗ್ಗೆ ಸೈಂಟಿಫಿಕ್ ರಿಪೋರ್ಟ್ಗಳು ಕೂಡ ಬರ್ತಾ ಇದೆ ಬಂಧುಗಳೇ. ಈಗ ನೋಡೋಣ, ಅವರ ಬಗ್ಗೆ ಮಾತಾಡ್ತಿರೋದು, ಅವರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ಅವರ ಬ್ರೇಕ್ ಆದಾಗ, ಅವರ ಯಾತಕ್ಕೆ ಬ್ರೇಕ್ ಆಗುತ್ತೆ ನನಗೆ ಆವಾಲು ಹೇಳಿದೆ. ಮನಸ್ಸು ವಿಚಲಿತವಾದಾಗ, ಉಸಿರಾಟದ ಲಯ ವ್ಯತ್ಯಾಸ ಆದಾಗ ಅವರ ವ್ಯತ್ಯಾಸ ಆಗುತ್ತೆ. ಅವರೇ ವ್ಯತ್ಯಾಸ ಆದಾಗ ನಮ್ಮ ಪ್ರಭೆ ವ್ಯತ್ಯಾಸ ಆಗುತ್ತೆ. ಪ್ರಭೆ ಬ್ರೇಕ್ ಡೌನ್ ಆದಾಗ ಏನಾಗುತ್ತೆ, ಯಾವುದೇ ಹೊರಗಿನ ಒಂದು ಸ್ಪಿರಿಟ್ಗಳು ನಮ್ಮ ದೇಹವನ್ನು ಆಕ್ರಮಿಸಬಹುದು. ಒಂದು ವೇಳೆ ನಿಮಗೆ ಗೊತ್ತಿದೆ, ನಿಮ್ಮ ಮನೆಯ ಬಾಗಿಲನ್ನು ಎರಡೂ ಕೂಡ ತೆಗೆದಾಗ ಕಳ್ಳ ಆರಾಮಕ್ಕೆ ಒಳಗೆ ಬರ್ತಾನೆ, ಕ್ಲೋಸ್ ಮಾಡಿದ್ದಾಗ ಒಳಗೆ ಬರೋಕ್ಕೆ ಸಾಧ್ಯನಾ? ಇಲ್ಲ. ಹಾಗೆಯೇ ನಮ್ಮ ಹೃದಯದ ಕವಾಟ ಇರ್ಬೋದು ಅಥವಾ ನಮ್ಮ ಔರ ಇರ್ಬೋದು, ನಮ್ಮ ದೇಹವನ್ನು ಪೂರ್ಣ ಶೀಲ್ಡಿಂಗ್ ಕವರ್ ಮಾಡಿರೋಂತಹ ಈ ಔರ ಪ್ರಭೆ ಏನಿದೆ, ಪ್ರಭಾಕೋಶ, ಅದು ಓಪನ್ ಆದಾಗ ಏನಾಗುತ್ತೆ, ಈ ನೆಗೆಟಿವ್ ಎಂಟಿಟೀಸ್ ಅಂತ ಹೇಳ್ತೀವಿ ಅಥವಾ ಒಂದು ಕೆಟ್ಟ ಒಂದು ಶಕ್ತಿಗಳು ಒಳಕ್ಕೆ ಪ್ರವೇಶಿಸುತ್ತೆ. ಕಣ್ಣಿಗೆ ಕಾಣದೇ ಇರ್ಬೋದು, ಖಂಡಿತ ಅದರ ಸ್ವಭಾವಗಳು ನಮ್ಮ ಸ್ವಭಾವಗಳ ಮೇಲೆ ರಿಯಾಕ್ಟ್ ಆಗಿ ಆ ವ್ಯಕ್ತಿಯ ಸ್ವಭಾವಗಳಲ್ಲಿ ಬದಲಾವಣೆಗಳನ್ನು ನಾವು ಕಾಣ್ತೀವಿ. ಕಂಡಾಗ ಏನಾಗುತ್ತೆ ನಮಗೆ ಕಂಪ್ಲೀಟು, ಆ ಮನುಷ್ಯನ ಬದಲಾವಣೆ ಆದಾಗ ಉಸಿರಾಟದ ಲಯ ವ್ಯತ್ಯಾಸ ಆಗುತ್ತೆ. ಉಸಿರಾಟದ ಲಯ ವ್ಯತ್ಯಾಸ ಆದಾಗ ಅವನು ಊಟ ಮಾಡೋದಿಲ್ಲ ಅಥವಾ ಊಟ ಮಾಡ್ತಾ ಇದ್ದದನ್ನು ಬಿಟ್ಟುಬಿಡ್ತಾನೆ. ಆಹಾರದಲ್ಲಿ ರುಚಿ ಇರೋದಿಲ್ಲ. ಕಂಡ್ಕಂಡವ್ರ ಕಡೆ ಮಾತಾಡುವಾಗ ಅವನ ಸ್ವಭಾವಗಳು ಚೇಂಜ್ ಆಗ್ತಾ ಹೋಗುತ್ತೆ. ಆವಾಗ ನಾವು ಏನ್ಕೋತೀವಿ, ಅವನಿಗೆ ಭೂತ ಹಿಡ್ಕೋತು, ದೆವ್ವ ಹಿಡ್ಕೋತು, ಈ ಥರ ಏನೇನೋ ಕಲ್ಪನೆಗಳನ್ನು ಹೇಳ್ತೀವಿ. ನಾವು ಹೇಳುವ ಥರದಲ್ಲಿ ವ್ಯತ್ಯಾಸ ಇರುತ್ತೆ ವಿನಃ ಆ ನಡೀತಿರೋಂತಹ ಘಟನೆಗಳು 100ಕ್ಕೆ 100ರಷ್ಟು ಸತ್ಯ ಬಂಧುಗಳೇ. ಇದಕ್ಕೆ ಕಂಡುಕೊಂಡಂತಹ ಮಾರ್ಗಗಳು ಬೇರೆ ಬೇರೆ ಬೇರೆ. ನಮ್ಮ ಗುಹೆಯಲ್ಲಿ ವಾಸ ಮಾಡುತ್ತಂತಹ ಕಾಲಗಳಲ್ಲಿ, ಹಿಂದಿನ ಕಾಲದಲ್ಲಿ ಏನು ಮಾಡ್ತಾಯಿದ್ರು, ಅಂಥ ವ್ಯಕ್ತಿಗಳು ಕಲ್ಲಿಟ್ಟು ಹೊಡಿತಾಯಿದ್ರು. ಆಮೇಲೆ ಬೇವಿನ ಕಡ್ಡಿಗಳಿಂದ ಚಚ್ತಾಯಿದ್ರು, ಮಾಡ್ತಾಯಿದ್ರು, ಬೇವಿನ ಮರಕ್ಕೆ ಕಟ್ತಾಯಿದ್ರು. ಹಾಗೆ ಸೈನ್ಸು ಎಲ್ಲ ಮಾಡರ್ನ್ ಟೆಕ್ನಾಲಜಿ ಅಡ್ವಾನ್ಸ್ ಆಗ್ತಾ ತನ್ನ ಇನ್ವೆನ್ಷನ್ಗಳಿಂದ ಮನುಷ್ಯ ಕಂಡುಕೊಂಡ, ಈ ಥರ ನಮ್ಮ ಮನುಷ್ಯನ ಒಂದು ಪ್ರಭೆ ಹಾಳಾಗಿರೋದ್ರಿಂದ ಆ ಬೇರೆ
ಹೊರಗಿನ ಎಂಟಿಟಿಗಳು ಒಳಗಡೆ ಎಂಟರ್ ಆಗಿ ಸ್ವಭಾವ ಆಯಿತು. ಬೆಳಗ್ಗೆ ಚೆನ್ನಾಗಿರುವಂತಹ ಮನುಷ್ಯ ಇದ್ದಕ್ಕಿದ್ದಾಗೆ ಡಲ್ಲಾಗಿಬಿಡ್ತಾನೆ, ಮಧ್ಯಾಹ್ನ ಆಗ್ತಿದ್ದಂಗೆ ಸಾಯಂಕಾಲ ಆದ ತಕ್ಷಣ ಕುಸ್ತೇ ಹೋಗ್ಬಿಡ್ತಾನೆ. ಕಾರಣನೇ ಗೊತ್ತಿರೋದಿಲ್ಲ. ಇದಕ್ಕೆಲ್ಲ ಕಾರಣ ಸತತವಾಗಿ ಹೊರಗಡೆನ ವಾತಾವರಣದಿಂದ ನಮ್ಮ ದೈಹಿಕ ಮೇಲೆ ಆಕ್ರಮಣ ನಡೀತಾನೇ ಇರುತ್ತೆ ಬಂಧುಗಳೇ. ಈ ರೀತಿ ನೆಗೆಟಿವ್ ಎನರ್ಜಿಗಳು ನಮ್ಮ ದೇಹನ ಆಕ್ರಮಣ ಮಾಡ್ತಾನೆ ಇರುತ್ತೆ. ಎಲ್ಲಿಯವರೆಗೆ ನಮ್ಮ ಮನೆಯ ಬಾಗಿಲು ಬಂದೋಬಸ್ತಾಗಿರುತ್ತೋ, ನಮ್ಮ ಅವರ ಸ್ಟ್ರಾಂಗ್ ಆಗಿರುತ್ತೋ, ಅಲ್ಲಿಯವರೆಗೂ ಕೂಡ ಯಾವುದೇ ಮಾಟ ಮಂತ್ರ ಆಗಲಿ, ಯಾವುದೇ ದೆವ್ವ ಭೂತ ಪಿಶಾಚಿಗಳಾಗಲಿ ನಮ್ಮ ದೇಹವನ್ನು ಎಂಟರ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಬಲವಂತವಾಗಿ ನಾವು ಹೆದರಿಸಿ ಅವನ ಮನುಷ್ಯನ ಆ ಲೆವೆಲ್ಗೆ ತರಬೇಕ ವಿನಃ ಮನುಷ್ಯ ಸದೃಢನಾಗಿರ್ತಾನೆ. ನೋಡಿ, ತುಂಬ ಆರೋಗ್ಯವಾಗಿರುವಂತಹ ಒಂದು ಮಗು ನೋಡಿ, ಎಷ್ಟೇ ಜನ ಅವನ ದೃಷ್ಟಿ ಹಾಕಿದ್ರು ಕೂಡ ದೃಷ್ಟಿ ಆಗೋದೇ ಇಲ್ಲ ಅವಕ್ಕೆ. ಅಷ್ಟು ಗಟ್ಟಿಮುಟ್ಟಾಗಿರುತ್ತವೆ, ಮಾನಸಿಕವಾಗಿ ಅಷ್ಟು ಪ್ರಬಲವಾಗಿರುತ್ತೆ. ಕೆಲವು ವ್ಯಕ್ತಿಗಳು ಏನು ಮಾಡ್ತಿರ್ತಾರೆ, ಅಂತರ್ಮುಖಿಯಾಗಿರ್ತಾರೆ. ಯಾವಲು ಕಂಪ್ಲೀಟ್ ಯಾವಲು ಇಂಟ್ರಾವರ್ಡ್ ಅಂತ ಹೇಳ್ತೀವಿ. ಎರಡು ಪದಗಳಿವೆ, ಎಕ್ಸ್ಟ್ರಾವರ್ಡ್ ಆ್ಯಂಡ್ ಇಂಟ್ರಾವರ್ಡ್ ಅಂತ. ಎಕ್ಸ್ಟ್ರಾವರ್ಡ್ ಅಂದರೆ ಹೊರಗಿನ ಪ್ರಪಂಚವನ್ನು ಆನಂದವಾಗಿ ಎಂಜಾಯ್ ಮಾಡ್ತಾ ಖುಷಿಯಾಗಿ ತಮ್ಮ ಕಷ್ಟಗಳನ್ನ ಹಂಚ್ಕೊಂಡು ಖುಷಿಯಾಗಿರ್ತಾರೆ. ಅಂಥವ್ರಿಗೆ ಯಾರು ಏನೇ ಅಂದರೂ ಕೂಡ ಕೈ ಕೊಡ್ಕೊಂಡು ಹೋಗ್ತಿರ್ತಾರೆ, ಅವ್ರಿಗೇನೂ ಆಗೋದೇ ಇಲ್ಲ. ಆದರೆ ಕೆಲವರು ಇಂಟ್ರಾವರ್ಡ್ ಇರ್ತಾರೆ, ಅಂತರ್ಮುಖಿಗಳಾಗಿರ್ತಾರೆ. ಅಂತರ್ಮುಖಿಗಳಾದವ್ರಿಗೆ ಏನಾಗುತ್ತೆ, ಯಾರು ಅಂದಾಗ ನನ್ನೇ ಅಂತ ಇದ್ದಾರೇನೋ, ನನ್ನ ಕಡೆನೇ ಎಲ್ಲ ಕೈ ತೋರಿಸ್ತಾ ಇದ್ದಾರೆ, ಈ ರೀತಿ ಭಾವನೆ ಬರುತ್ತೆ ಬಂಧುಗಳೇ. ಅಂಥವರೇ ಜೀವನದಲ್ಲಿ ನೋವುಗಳನ್ನು ತಿಂತಾ ಇರೋರು. ಈಗ ನಮ್ಮ ಗಮನ ಇರೋದು ಆ ಇಂಟ್ರಾವರ್ಡ್ ನೇಚರ್ ಇರುವಂತಹ ವ್ಯಕ್ತಿಗಳು. ಯಾರ ಮನೆಯಲ್ಲಿ ಇಂತಹ ವ್ಯಕ್ತಿಗಳಿರ್ತಾರೆ, ಮನೆ ಬಿಟ್ಟು ಆಚೆ ಹೋಗೋದಿಲ್ಲ, ತುಂಬ ನೋವು ಅನುಭವಿಸ್ತಿರ್ತಾರೆ, ಅಂಥ ಟೈಮಲ್ಲಿ ನಾವು ಫಸ್ಟ್ ಮಾಡಬೇಕಾಗಿದ್ದೇನು ಅಂತಂದರೆ ಅಂತಹ ವ್ಯಕ್ತಿಗಳ ಬಗ್ಗೆ ಸಹಾನುಭೂತಿಯನ್ನು ತೋರಿಸ್ಬೇಕು. ಅವರ ಲೈಫ್ ಸ್ಟೈಲಲ್ಲಿ ಅವರ ಉಸಿರಾಟದ ಗಮನವನ್ನು ಚೇಂಜ್ ಮಾಡೋಕ್ಕೆ ನಾವು ಪ್ರಯತ್ನ ಪಡಬೇಕು. ಮನೆಯಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಆಡ್ತಾರೋ ಹಾಗೆ ನೋಡ್ಕೋತಾ ಇರಬೇಕು. ಬರೀ ಫ್ಯಾನ್ ಹಾಕಿರಬೇಕು ಅಥವಾ ಕಿಟಕಿಗಳನ್ನು ಓಪನ್ ಮಾಡಿರಬೇಕು. ಪಾಸಿಟಿವ್ ಎನರ್ಜಿ ಮನೆಯೊಳಗಡೆ ಬರ್ತಾ ಇರಬೇಕು. ಅದು ಮಾಡಿದಾಗ ಏನಾಗುತ್ತೆ, ಆ ಮನುಷ್ಯನ ಒಂದು ಶಕ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಅಂತಹ ವ್ಯಕ್ತಿಗಳ ಜೊತೆ ನಾವು ಯಾವಾಗಲೂ ಪಾಸಿಟಿವ್ ಆಗೇ ಮಾತಾಡ್ತಿರ್ಬೇಕು ಬಂಧುಗಳೇ. ಅವ್ರು ಏನೇ ನೆಗೆಟಿವ್ ಆಗಿ ಮಾತಾಡಲಿ, ಸೂಯಿಸೈಡಲ್ ಟೆಂಡೆನ್ಸಿ, ಆತ್ಮಹತ್ಯೆ ಮಾಡ್ಕೋಬೇಕು ಅಂದರೂ ಕೂಡ ಅವರಲ್ಲಿ ನಾವು ಶಕ್ತಿಗಳನ್ನು ತುಂಬ್ತಾ ಇರಬೇಕು. ಹಿಂದಿನ ಕಾಲಗಳಲ್ಲಿ ತಂದೆ ತಾಯಿಗಳು ಅಥವಾ ಅಜ್ಜಂದರುಗಳು ಅವರ ಮೊಮ್ಮಕ್ಕಳಿಗೆ ಯಾವಾಗಲೂ ರಾಜರು ಮಹಾರಾಜರ ಕಥೆಗಳನ್ನ ಹೇಳ್ತಾಯಿದ್ರು. ತುಂಬ ಸೈನ್ಯಾಧಿಕಾರಿಗಳು, ಶಿವಾಜಿ ಇರ್ಬೋದು ಅಥವಾ ನಮ್ಮ ಸ್ವಾಮಿ ವಿವೇಕಾನಂದರು, ಇಂಥ ಕಥೆಗಳು ಪ್ರಚೋದನಾತ್ಮಕ ಕಥೆಗಳನ್ನು ಹೇಳಿ ಹೊರದುಂಬಿಸ್ತಾ ಇದ್ದರು. ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗ್ತಾ ಇದೆ ಬಂಧುಗಳೇ. ಎದ್ದ ತಕ್ಷಣವೇ ಪೇಪರಲ್ಲಿ ನೋಡೋದು ಅವರು ಸತ್ತರು, ಇವರು ಸತ್ತರು, ಅವರು ಕೊಲೆ ಆಯಿತು, ಇಂಥವೇ ನಮ್ಮ ತಲೆಯಲ್ಲಿ ತುಂಬಿ ಪಾಸಿಟಿವ್ ಜಾಗದಲ್ಲಿ ನೆಗೆಟಿವ್ ಎನರ್ಜಿನೇ ತುಂಬ್ತಾ ಇದೆ. ಏನಾರು ಆಯಿತು ಅಂತಂದರೆ ಮನೆಯವರೇ ಭಯ ಪಡಿಸ್ಬಿಡ್ತಾರೆ. ಅದು ಹಾಗಾಗುತ್ತೆ, ಇದು ಹೀಗಾಗುತ್ತೆ. ಪ್ರತಿ ಸ್ಟೇಜಲ್ಲೂ ಕೂಡ ಅದು ಮಾಡಬೇಡ, ಇದು ಮಾಡಬೇಡ ಅಂತ ಹೇಳಿ ಅವ್ರಿಗೆ ಆ ನೆಗೆಟಿವ್ ಬಾಡಿನಲ್ಲಿ ಪೂರ್ತಿ ಇನ್ಬಿಲ್ಟ್ ಆಗೋಗಿರುತ್ತೆ. ಈ ಕಾರಣದಿಂದನೇ ಅವ್ರ ಮನುಷ್ಯನಿಗೆ ಏನಾಗುತ್ತೆ, ಒಂದು ಹಂತಕ್ಕೆ ಬಂದಾಗ ನಮ್ಮ ಸೊಸೈಟಿನಲ್ಲಿ ಏನು ಏರುಪೇರುಗಳು ಕಾಣಿಸ್ತಾ ಇರ್ತೀವಿ. ನಮ್ಮ ಮುಂದೆನೇ ಯಾವನೊಬ್ಬ ಮಂತ್ರಿ ಆದ, ಇನ್ನೊಬ್ಬ ಮುಖ್ಯಮಂತ್ರಿ ಆದಾಗ ಅದನ್ನು ನೋಡಿ ಸಹಿಸೋಕ್ಕಾಗಲ್ಲ, ನಾನೊಬ್ಬ ಕೊಲೆಗಾರ ಆಗ್ತೀನಿ ಅಥವಾ ಕ್ರೈಮ್ ಮಾಡೋವಂಥ ವ್ಯಕ್ತಿ ಆಗ್ತೀನಿ. ಅವ್ರಿಗೆ ಶೇಕ್ ಹ್ಯಾಂಡ್ ಕೊಡುವಂತಹ ಶಕ್ತಿ ಕೂಡ ನಮ್ಮಲ್ಲಿರೋದಿಲ್ಲ. ಸ್ಪೋರ್ಟ್ಸಲ್ಲಿ ಹಾಗೆ ನಮ್ಮ ವಿರುದ್ಧವಾಗಿ ಗೆದ್ದವರು ಕೂಡ ನಾವು ಹೋಗಿ ಹಗ್ ಮಾಡಿ ನಾವು ಶೇಕ್ ಹ್ಯಾಂಡ್ ಮಾಡ್ತೀವೋ, ಆ ಪ್ರಿನ್ಸಿಪಲ್ಗಳನ್ನ ನಾವು ಜೀವನದಲ್ಲೂ ಕೂಡ ಅಳವಡಿಸ್ಕೋಬೇಕು ಬಂಧುಗಳೇ. ಆವಾಗ ಏನಾಗುತ್ತೆ, ನಮ್ಮ ಉಸಿರಾಟದ ಲಯ ಕರೆಕ್ಟಾಗಿರುತ್ತೆ, ನಮ್ಮ ಬಾಡಿಯ ಅವರ ಸ್ಟ್ರಾಂಗ್ ಆಗಿರುತ್ತೆ. ಯಾವ ಮನುಷ್ಯನ ಅವರ ಪ್ರಭೆ ಸ್ಟ್ರಾಂಗ್ ಆಗಿರುತ್ತೋ ಅವನು ಎಲ್ಲೂ ಕೂಡ ಫೇಲ್ಯೂರೇ ಆಗೋದಿಲ್ಲ ಬಂಧುಗಳೇ. ಜೀವನದಲ್ಲಿ ಗೆಲುವು ಸೋಲುಗಳು ಸಹಜವಾಗಿದ್ದರೂ ಕೂಡ, ಸೋತಾಲು ಕೂಡ ನಾವು ಬರೀ ಕಥೆಗಳು ಹೇಳ್ತೀವಿ, ಸೋಲೆ ಗೆಲುವಿನ ಮೆಟ್ಟಲು ಅಂತಂದ್ಬಿಟ್ಟು. ಆದರೆ ನಮ್ಮ ಮನಸ್ಥಿತಿ ಸರಿ ಇಲ್ಲದೆ ಇದ್ದಾಗ ಖಂಡಿತ ಬಾಯಲ್ಲಿ ಮಾತ್ರ ಸೋಲು ಗೆಲುವಿನ ಮೆಟ್ಟಲಾಗುತ್ತೆ ವಿನಃ ಒಳಗಡೆ ನಾವು ದಹಿಸ್ತಾ ಇರ್ತೀವಿ. ಚಿಂತೆಯ ಮಧ್ಯದಲ್ಲಿ ಒಂದು ಸೊನ್ನೆ ಇದೆ, ಕೇಳ್ತೀರಾ ನೀವು? ಆ ಸೊನ್ನೆ ತೆಗೆದರೆ ಚಿತೆ ಆಗಿಬಿಡುತ್ತೆ. ಅದೇ ರೀತಿ ನಾವು ನಮ್ಮ ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳದೆ ಹೋದರೆ ಏನಾಗ್ತವೆ, ಚಿತೆಯಂತೆ ಸುಟ್ಟು ಹೋಗ್ತಾ ಇರ್ತೀವಿ. ಹೊರನೋಟಕ್ಕೆ ಖುಷಿಯಾಗಿ ಮಾತಾಡ್ತಿರ್ತೀವಿ, ಎಲ್ಲನೂ ಮನೆ ಕರಿತೀವಿ, ಕಾಫಿ ಕೊಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಒಳಗಡೆ ಅಸೂಯೆಯಿಂದ ಕೊರಗಿ ನಾವು ಸಾಯ್ತಾ ಇರ್ತೀವಿ. ಇವತ್ತಿನ ಎಲ್ಲ ಚಿಂತೆಗಳಿಗೆ, ಎಲ್ಲ ಕಾಯಿಲೆಗಳಿಗೆ ಕಾರಣ ಅಸೂಯೆ ಒಂದೇ ಬಂಧುಗಳೇ. ಪ್ರತಿಯೊಬ್ಬ ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರು ಕಂಡ್ರೆ ಅವ್ರಿಗಾಗಲ್ಲ. ಯಾಕಂದರೆ ಸಹನಶೀಲತೆಯೇ ಬತ್ತು ಹೋಗಿದೆ. ಇದು ಕೇವಲ ಉಪದೇಶಗಳಿಂದ ಅಥವಾ ತತ್ವಗಳಿಂದ ನಾವು ಉದ್ಧಾರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಾವು ಪ್ರತಿಯೊಬ್ಬರು ಕೂಡ ಯೋಗಿಕ್ ಲೈಫ್ ಫಾಲೋ ಮಾಡಿದಾಗ, ಮೊನ್ನೆ ಕೂಡ ಇಂಟರ್ನ್ಯಾಷನಲ್ ಯೋಗ ಡೇ ಆಯಿತು. ಅದರಲ್ಲಿ ಮೊದಲು ಹೇಳಬೇಕು, ಇಂಪಾರ್ಟೆಂಟ್ ಅಂದರೆ ಯೋಗದಲ್ಲಿ ಪ್ರಾಣಾಯಾಮ. ಯಾವ ವ್ಯಕ್ತಿ ಸತತವಾಗಿ ಪ್ರಾಣಾಯಾಮ ಮಾಡ್ತಾನೆ ಅವನಿಗಿರೋ ಬರುವಂಥ ಅನುಕೂಲಗಳು ಸಹಸ್ರಾರು, ಒಂದಲ್ಲ ಎರಡಲ್ಲ. ಅದರಲ್ಲಿ ಇದು ಕೂಡ ಮುಖ್ಯವಾದ್ದು.
ಪ್ರಾಣಾಯಾಮದಿಂದ ಅವನ ಮನಸ್ಸಿನ ಒಂದು ಶಕ್ತಿ ಸ್ಟಾರ್ಟ್ ಆಗುತ್ತೆ. ಆ ಶಕ್ತಿಯಿಂದ ಅವರ ಸ್ಟ್ರಾಂಗ್ ಆಗುತ್ತೆ. ಅವರ ಸ್ಟ್ರಾಂಗ್ ಆದಾಗ ಮಾನಸಿಕ ಸಹನಶೀಲತೆ ಬರುತ್ತೆ ಬಂಧುಗಳೇ. ಯಾವಾಗ ಮನಸ್ಸಿಗೆ ಆ ಸಹನಶೀಲತೆ ಬರುತ್ತೆ, ಇಡೀ ಪ್ರಪಂಚವನ್ನೇ ಅವನು ಅರಗಿಸಿಕೊಳ್ಳಬಲ್ಲ, ಸಹನೆಯಾಗಿ ನೋಡಬಲ್ಲ. ಆವಾಗ ಏನಾಗುತ್ತೆ, ಅವನು ಒಳಗಡೆ ಒಂದು ಟರ್ಮಾಯಿಲ್ ಇರುತ್ತಲ್ಲ, ಅಸಿಡಿಟಿ ಇರ್ಬೋದು, ಎದೆಯುರಿ ಇರ್ಬೋದು, ಎಲ್ಲ ಒಂದು ಒಳಗಿಂದ ಉತ್ಪತ್ತಿಯಾದಂಥ ಉತ್ಪನ್ನಗಳು ಅವೆಲ್ಲ ಅಲ್ಲೇ ತಣ್ಣಗಾಗೋಗುತ್ತೆ ಬಂಧುಗಳೇ. ನೋಡಿ ಮನಸ್ಸಿನ ಶಕ್ತಿ ಎಷ್ಟು ಅಗಾಧವಾಗಿದೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಕೇವಲ ಬರೀ ಮನಸ್ಸಿನ ಬಗ್ಗೆನೇ ನಾವು ನೋಡ್ತಾ ಹೋಗೋಣ. ಇಷ್ಟು ದೊಡ್ಡ ಅಗಾಧವಾದ ಒಂದು ಸಮುದ್ರ ಇದು ಮನಸ್ಸು. ನಮ್ಮ ಮನಸ್ಸು ನಮ್ಮ ದೇಹದ ಹೊರಭಾಗದಲ್ಲಿದೆ, 3ನೆಯ ಲೇಯರಲ್ಲಿ. ಅಲ್ಲಿಂದ ನಮ್ಮ ದೇಹವನ್ನು ನೋಡಿಕೊಂಡು ನಾವು ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡ್ರೆ, ಯಾವುದ್ರ ಮುಖಾಂತರ? ಉಸಿರಾಟದ ಮುಖಾಂತರ ಕಂಪ್ಲೀಟ್ ನಮ್ಮ ಸ್ಥಿತಿಯೇ ಚೇಂಜ್ ಆಗ್ತಾ ಹೋಗುತ್ತೆ. ಸೊಸೈಟಿನಲ್ಲಿ ನಮ್ಮ ಲೆವೆಲ್ ಜಾಸ್ತಿ ಆಗುತ್ತೆ. ನಮ್ಮ ಹೊಸ ಆ್ಯಟಿಟ್ಯೂಡಿಂದ ನಮ್ಮ ಲೈಫ್ ಆಲ್ಟಿಟ್ಯೂಡ್ ಜಾಸ್ತಿ ಆಗ್ತಾ ಹೋಗುತ್ತೆ ಬಂಧುಗಳೇ. ನಿಮಗೂ ಬೇಕಲ್ವ? ಯಾಕಂದರೆ ನೀವು ಎಲ್ಲರಿಂದ ಪ್ರೀತಿ ಮಾಡಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ, ಎಲ್ಲರನ್ನೂ ನಮ್ಮನ್ನು ಅಟ್ರಾಕ್ಟ್ ಮಾಡಬೇಕು ಅಂತ ಇಷ್ಟಪಡ್ತೀರಾ. ಅಂದಮೇಲೆ ಈ ಕಾರ್ಯಕ್ರಮ ನಿಮಗೂ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ದೈಹಿಕಕ್ಕಿಂತ ಮಾನಸಿಕ ಶಕ್ತಿ ಹೇಗೆ ನಾವು ಇಂಪ್ರೂವ್ ಮಾಡ್ಕೋಬೋದು ಅನ್ನೋ ಕಡೆ ಗಮನ ಕೊಡೋಣ. ಈ ಒಂದು ವೇದಿಕೆಗಾಗಿ ಬಸವ ಟಿವಿಯವರಿಗೆ ನಾವು ಕೃತಜ್ಞತೆಯಿಂದ ಶರಣಾರ್ಥಿ ಅಂತ ಹೇಳೋಣ.